ಸರ್ ಹೇಗೆ ಸಿನಿಮಾ? ಸೂಪರ್ ಆಗಿದೆ ಸರ್, ಸಕ್ಕತ್ತಾಗಿ ಮಾಡಿದ್ರು ಸರ್. ನನ್ನ ಫ್ರೆಂಡು ಡೈರೆಕ್ಟ್ರು ಸೂಪರಾಗಿ ಮಾಡಿದ್ರು, ಸಕ್ಕತ್ತಾಗಿದೆ ಸರ್. ಎಲ್ಲ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಬಂದು ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು, ಕಾಲೇಜ್ ಹುಡುಗರು ಎಲ್ಲರಿಗೂ ಎಲ್ಲ ಒಳ್ಳೆ ಮೆಸೇಜ್ ನೋಡ್ಬೋದು ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಮೇಡಮ್ ನಾವು ಹೇಳ್ತಾ ಇರೋದು ಸರ್, ಬನ್ನಿ ಸರ್, ದಯವಿಟ್ಟು ಬನ್ನಿ ನೋಡಿ. ನಾವು ಇವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಈ ಫಿಲಮು ಚೆನ್ನಾಗಿ ಒಳ್ಳೆ ಇದರಲ್ಲಿ ಮೂಡ್ ಬಂದಿದೆ. ತಂದೆ ತಾಯಿ ಇದನ್ನ ಮಾರ್ಗದರ್ಶನ ಚೆನ್ನಾಗಿ ತೋರಿದ್ದಾರೆ. ಇತ್ತು ಏನೇ ಆದ್ರೂ ಇಂಥ ಫಿಲಮು ಮೂಡ್ ಬರಬೇಕು. ಇನ್ನು ಇಂಥ ಫಿಲಮು ಜನಕ್ಕೆ ಆಕರ್ಷಣೆ ಕೊಡಬೇಕು. ಆಮೇಲೆ ಕೆಟ್ಟದ್ದು ಅನ್ನೋದು ನಡಿಬಾರ್ದು, ಒಳ್ಳೆತನವಾಗಿ ಹೋಗ್ಬೇಕು. ದಯವಿಟ್ಟು ಇಂಥದ್ಕೆ ಜನ ಆಕರ್ಷಣೆ ಕೊಡಬೇಕು, ತಂದೆ ತಾಯಿ ಬೆಲೆ ಕೊಡಬೇಕು. ಆಮೇಲೆ ಇಂಥ ಫಿಲಮ್ ಇದು ಮಾಡಬೇಕು. ಇಂಥವ್ರು ಇದು ವಿಲನ್ ಅಂತ ಹೇಳಲ್ಲ, ಆದ್ರೂ ಇದನ್ನ ಮಾಡೋರಲ್ಲ ಇವ್ರಿಗೆ ಇನ್ನೂ ಬೇರೆ ಫಿಲಮಲ್ಲೆಲ್ಲ ಎಂಕರೇಜ್ ಕೊಟ್ಟು ಇವ್ರನ್ನ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಇಷ್ಟಪಡ್ತೀವಿ. ದಯವಿಟ್ಟು ಇವ್ರಿಗೆ ನಮ್ಮ ಹುಡುಗ ಇಷ್ಟು ದಿನ ನೋಡಿ ಅವರಪ್ಪ ಚೆನ್ನಾಗಿದೆ ಫಿಲಮ್, ಕ್ಲೈಮ್ಯಾಕ್ಸ್ ಸೂಪರ್. ಎಲ್ಲ ತಪ್ಪು ಮಾಡ್ತಾರೆ, ಅದನ್ನ ಹೆಂಗ್ ಚೆನ್ನಾಗಿದೆ, ಚೆನ್ನಾಗಿದೆ, ಫಿಲಮ್ ಸಕ್ಕತ್ತಾಗಿದೆ. 100 days ಪಕ್ಕ ಇದು. ತಂದೆಗೆ ಮಗಗೆ ಸೂಪರ್ ಫಿಲಮ್. ಚೆನ್ನಾಗಿ ಮಾಡ್ಯಾರ. ಚೆನ್ನಾಗಿದೆ ಬ್ರೋ, ಎಲ್ಲ ಹತ್ಕೊಂಡ್ ಬಂದಿದೀವಿ ಬ್ರೋ. ಎಲ್ಲ ಬೇರೆ ಮಾರಿ ಬರ್ಮ. ಮಸ್ತ್ ಡೈಲಾಗ್ಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮಾಸ್ತಿ ಅವರು ಈ ಫಿಲಮಲ್ಲಿ. ಮಾಸ್ತಿ ಸಿನಿಮಾದ ಆಸ್ತಿ ಅಂದರೆ ತಪ್ಪಾಗಲ್ಲ. ಮತ್ತು ಇನ್ನೊಂದೇನಂತಂದರೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ಹಂಗಾಗಿ ಪ್ರಖ್ಯಾತ್ ಅವರಂತೂ ಅವ್ರದ್ದು ಸ್ಕ್ರೀನಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಒಳ್ಳೆ ಮ್ಯಾಡ್ನೆಸ್ ಆಗಿದೆ ಮಾತ್ರ. ಈ ಧನುವಣ್ಣ ನಾಟ್ ಓನ್ಲಿ ಮೇಕಿಂಗ್ ದ ಫಿಲಮ್ಸ್, ಪ್ರೊಡ್ಯೂಸಿಂಗ್ ದ ಫಿಲಮ್ಸ್, ಈಸ್ ಆಲ್ಸೋ ಪ್ರೊಡ್ಯೂಸಿಂಗ್ ದ ಹೀರೋ ಅಂತ ಹೇಳ್ಬೋದು. ಶುಭವಾಗಲಿ, ಜಯವಾಗಲಿ. ಸಿನಿಮಾ ಎಲ್ಲೂ ಬೋರ್ ಆಗಲಿಲ್ಲ. ಫಸ್ಟ್ ಹಾಫ್ ತನಕ ಅಂತೂ ಡೈಲಾಗ್ಸು ಕಥೆಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಕಥೆಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ. ಒಳಗಡೆ ಜುಡಿಷಿಯಲ್ ಕಸ್ಟಡಿ ಒಳಗಡೆ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಅಂತ ಒಳಗಡೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಹಂಗಾಗಿ ಇಷ್ಟೆಲ್ಲ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಜಯವಾಗಲಿ. ಮೂವಿ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟಪಟ್ವಿ. ಫಸ್ಟ್ ಟೈಮ್ ಹೀರೋ ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದರು. ತುಂಬ ಇಮೋಷ್ನಲ್ ಆಯಿತು. ಆ್ಯಕ್ಟಿಂಗ್ ಚೆನ್ನಾಗಿತ್ತು ಇಬ್ಬರದೂ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಇಮೋಷನ್ಸ್ ಅಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಎಂಜಾಯ್ ಮಾಡಿದ್ದೀನಿ. ಎಸ್ಪೆಷಲಿ ಆ ಇಮೋಷ್ನಲ್ ಎಂಡಿಂಗ್ ಸ್ವಲ್ಪ